ನಮಸ್ಕಾರ ವೀಕ್ಷಕರೇ, ಈ ದಿನ ನಮ್ಮ ತಾಲೂಕು ನ್ಯೂಸ್ ತಂಡವು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು, ಅಲ್ಲಿನ ಒಬ್ಬ ಸ್ಥಳೀಯರನ್ನ ಭೇಟಿ ಮಾಡಿದಾಗ ಅಲ್ಲಿನ ದೇವಸ್ಥಾನದ ವೈಶಿಷ್ಟ್ಯತೆ ಮತ್ತು ಅಲ್ಲಿನ ದೇವಸ್ಥಾನದ ಒಂದು ವಿಶಿಷ್ಟತೆ ಬಗ್ಗೆ ಅವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಸ್ಥಳೀಯರು ಸಿಕ್ಕಿದ್ದಾರೆ, ಅವ್ರ ಹತ್ರ ಮಾಹಿತಿಯನ್ನು ಕೇಳೋಣ. ಸರ್, ನಿಮ್ಮ ಹೆಸರು? ಚಂದ್ರಪ್ಪ ಅಂತ. ಚಂದ್ರಪ್ಪ ಅವರೇ, ಈ ದೇವಸ್ಥಾನದ ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆ ಏನು? ಈ ವೈಶಿಷ್ಟ್ಯ ಏನಂದ್ರೆ ಇದು ಮೊದಲಿಗೆ ಇದು ಋಷಿಪಾದ ನದಿಯಿಂದ ಇದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರನ್ನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನೊಂದು ಏನಂದ್ರೆ ಇದು ಉದ್ಭವ ಮೂರ್ತಿ. ಇದು ಕೆತ್ತಿ ಇದು ತಂದಿಟ್ಟಿರೋದಲ್ಲ, ಇದು ಉದ್ಭವ ಮೂರ್ತಿ. ಅದರಿಂದ ಇಲ್ಲಿ ಬರೋ ಜನಗಳಿಗೆ ಒಂದು ಏನೋ ಒಂದು ದೇವ ಹಿಡಿದಿರೋದಾಗ್ಲಿ, ಒಂದು ಭಯ ಭೀತಿ ಇರ್ಲಿ, ಏನೇ ಇರ್ಲಿ, ಬಂದ ತಕ್ಷಣ ಅದೆಲ್ಲ ಒಂದು ವಾಸಿ ಆಗುತ್ತೆ. ಇಲ್ಲಿ ದೊಡ್ಡ ಸ್ವಾಮಿಗಳಿದ್ರು, ವಾಸುದೇವ ಅಂತ, ಅವ್ರ ಕೈಲಿ ಒಂದು ಯಂತ್ರ ಕಟ್ಸ್ಕೊಂಡ್ರೆ 100% ನಾವು ನೋಡೋದ್ ಮಟ್ಟಿಗೆ 100% ಗುಣಮಟ್ಟ ಆಗ್ತಿತ್ತು. ಅವತ್ತಿಂದ ಇವತ್ತವರೆಗೂ ಇಲ್ಲಿ ಬರೋದೇ ಆ ಯಂತ್ರಕ್ಕೋಸ್ಕರನೇ ಬರ್ತಾರೆ. ಒಳ್ಳೇದಾಗುತ್ತೆ, ಒಳ್ಳೆ ನಂಬಿಕೆ ಇದೆ ಎಲ್ಲಾರ್ಗು. ಆ ನಂಬಿಕೆ ಮೇಲೆ ನಡೀತಾ ಇದೆ. ಅದೇ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಪ್ರಾಚೀನತೆ ಇದೆ ಅಂದ್ರೆ? ನಾವು ಊಟಕ್ಕೆ ಮುಂಚೆಯಿಂದ ಇದ್ದೆ ಅಂದ್ರೆ ಲೆಕ್ಕಾಕೊಳ್ಳಿ, ಅಲ್ಲಿಗೆ 100-150 ವರ್ಷದ ಮುಂದೆನೆ ಹೊತ್ತು ಕಮ್ಮಿ ಇಲ್ಲ. ಇದು ಯಾರೋ ಕೆಂಪೇಗೌಡರು ಅವರೆಲ್ಲ ಇಲ್ಲಿ ಬಂದು ಹೋಗಿದ್ರಲ್ಲ. ಇದು ಇಲ್ಲಿ ಇಂಗ್ಲಿಷ್ಗಳಲ್ಲಿ ದಯಾನಂದ ಸಾಗರ್ ಅಂತ ಅವ್ರ ಕಾಲದಲ್ಲಿಂದನೂ ಇಲ್ಲೆಲ್ಲ ನಟಿರೋದು. ಮೈಸೂರು ಮಹಾರಾಜರು ಕೂಡ ಇಲ್ಲಿ ಬಂದು ನೋಡ್ಕೊಂಡು ಹೋದಾರೆ. ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊಡೋದಿದ್ದಾರೆ ಅವಾಗೆಲ್ಲ. ಇದು ಹಳೆ ಪುರಾತನ ಕಾಲದ್ದೇನೆ ಈ ದೇವಸ್ಥಾನ. ಜನಗಳಿಗೆ ನಂಬಿಕೆ ಇದೆ 100%. ಆ ನಂಬಿಕೆಗೋಸ್ಕರನೇ ಬರೋದು. ನೀವು ಶನಿವಾರ ಅಮಾವಾಸ್ಯೆ ಬಂದು ನೋಡಿ, ಜನ ಜಾತ್ರೆನೇ ಇರ್ತೇವೆ. ಆ ನಂಬಿಕೆ ಇಲ್ಲ ಅಂದ್ರೆ ಯಾರು ಬರಲ್ಲ. ಸರ್, ಮತ್ತೆ ಈ ದೇವಸ್ಥಾನದಲ್ಲಿ ತುಂಬಾ ಪವಾಡಗಳು ಮತ್ತೆ ಏನೋ ಪುಣ್ಯ ಕಾರ್ಯಗಳು ಮತ್ತೆ ಪವಾಡಗಳು ನಡೀತಾವಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಪವಾಡ ಅನ್ನೋದೇನಿಲ್ಲ. ಸ್ವಾಮಿ ನಂಬಿಕೆ, ಅವ್ರವ್ರ ನಂಬಿಕೆ ಮೇಲೆ ನಡ್ಕೊಂಡು ಇದೆ ಹೊತ್ತು ಪವಾಡ ಎಲ್ಲ ಏನಿಲ್ಲ. ಅದು ಮಾಟ ಮಂತ್ರ ಅದು ಇದು ಏನಿಲ್ಲ. ಏನೇ ಹೇಳ್ತಾವಲ್ಲ, ಅಕ್ಕ ಪುಟಾಟಿಕೆದೆಲ್ಲ ಏನಿಲ್ಲ. ಅವ್ರವ್ರ ನಂಬಿಕೆ ಮೇಲೆ ಬರ್ತಾರೆ, ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಯಂತ್ರ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ, ಯಂತ್ರ ಒಂದು ಕಟ್ಸ್ಕೊಂಡಿರ್ತಾರೆ. 1-2 ನಿಮ್ಮೆ ತಗೊಂಡ್ ಮಂದಿಸ್ಕೊಂಡು ತಗೊಂಡೋಗ್ ಕಟ್ತಾರೆ. ಇಷ್ಟೇ, ಇದಕ್ಕೆ ಅಷ್ಟೇ ಒಳ್ಳೇದು. ಸರ್, ಆಯ್ತು, ಓಕೆ ಸರ್. ಇಲ್ಲಿ ಈ ದೇವಸ್ಥಾನ ಇರೋದ್ರಿಂದ ಈ ಸುತ್ತಮುತ್ತ ನೀವೆಲ್ಲ ವ್ಯಾಪಾರಸ್ಥರೆಲ್ಲ ಇದ್ದಾರೆ. ವ್ಯಾಪಾರಸ್ಥರುಗಳಿಗೆ ಏನು ಇಲ್ಲಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಸ್ವಲ್ಪ ಮಾಹಿತಿ ವಿವರಿಸ್ತಾರೆ ಸರ್? ಈ ಸ್ವಾಮಿನ ಇಲ್ಲಿ ಜಾಗದಲ್ಲಿ ನಾವು ನಂಬ್ಕೊಂಡಿರೋ ಜನಗಳಿಗೆ ಎಲ್ರಿಗೂ ಒಳ್ಳೇದೇ ಆಗ್ತಾ ಇದೆ. ಚೆನ್ನಾಗಿ ವ್ಯಾಪಾರ ಸಣ್ಣ ಪುಟ್ಟ ಆದದ್ದು ವ್ಯಾಪಾರಗಳು ನಂಬ್ಕೊಂಡು ಚೆನ್ನಾಗಿದೆ. ವ್ಯಾಪಾರ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ವ್ಯಾಪಾರ ಪರವಾಗಿಲ್ಲ, ವ್ಯಾಪಾರ ನಡೀತಾ ಇದೆ. ಸರ್, ಮತ್ತೆ ಈ ದೇವಸ್ಥಾನ ಪುರಾತನ ಕಾಲದ್ದು ಅಂತ ಹೇಳಿದ್ರಿ. ಓಕೆ, ಪುರಾತನ ಕಾಲದಿಂದಲೂ ಈಗ ಅರ್ಚಕರು, ಗುಡಿ ಗೌಡ್ರು ಅವರೆಲ್ಲ ಇರ್ತಾರೆ. ಓಕೆನಾ? ಅವರೆಲ್ಲ ಈಗ ಅವಾಗಿನ ಕಾಲದಿಂದಲೂ ಒಬ್ಬರೇ ನಡೆಸ್ಕೊಂಡ್ ಬರ್ತಾ ಇದಾರೋ, ಈಗ ಪದೇ ಪದೇ ಚೇಂಜ್ ಆಗ್ತಾ ಇದಾರೆ? ಇಲ್ಲ, ಅವ್ರ ತಂದೆ ಕಾಲದಿಂದ ವರ್ಷಗಳಿಂದ ತಂದೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಈ ತರನೇ ಬರ್ತಾ ಇದ್ರು. ಓಕೆ ಸರ್. ಮತ್ತೆ ಸರ್, ದೇವಸ್ಥಾನದ ಸಮಯ ಸರ್? ಅವಾಗ ಸಮಯ ಬೆಳಿಗ್ಗೆ 6:30 ತೆಗಿತಾರೆ, ರಾತ್ರಿ 9:00ವರೆಗೆ ಬಾಟ್ಲು ಹಾಕ್ತಾರೆ. 9:00ವರೆ ಬಾಟ್ಲು ಬರೋರ್ಗೆ ಎಲ್ಲರಿಗೂ ಕಾಲಾವಕಾಶ ಇರುತ್ತೆ, ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅಮಾವಾಸ್ಯೆ ದಿನ ಮತ್ತೆ ಪೌರ್ಣಮಿ ದಿನ ತುಂಬಾ ಸತತ ಜನ ಜಾತ್ರೆ ಇರುತ್ತೆ. ಅವತ್ತು ಜಾತ್ರೆ ಇದೆ ಸರ್. ಮತ್ತೆ ನಿತ್ಯ ದಾಸೋಹ, ಅನ್ನ ಸಂತರ್ಪಣೆ ಇದೇನೋ ನಡೆಯುತ್ತಾ? ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ನಡೆಯುತ್ತಲ್ಲ? ಅಮಾವಾಸ್ಯೆ ಟೈಮಲ್ಲಿ ಕೊಡ್ತಾರೆ. ಸರಿ ಸರ್. ಮತ್ತೆ ದೇವರ ಮೇಲೆ ನಂಬಿಕೆ ಇದ್ದವರು ಎಲ್ಲ ಯಾರಾದ್ರೂ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಓಕೆ ಸರ್. ಸರ್, ಈಗ ಈ ದೇವಸ್ಥಾನ ಪ್ರಗತಿ ಹೊಂದ್ತಾ ಇದೆ ಸರ್. ಈ ದೇವಸ್ಥಾನ ಮತ್ತೆ ಸರ್, ಈ ಏರಿಯಾ ಇದೆಯಲ್ಲ, ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಏರಿಯಾ ಇದೆಯಲ್ಲ, ಏರಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಅಂದ್ರೆ ಸಮಸ್ಯೆಗಳು ಏನಾರ ಇದೆಯಾ, ಇಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಸಮಸ್ಯೆ ಅನ್ನೋದೇನಿಲ್ಲ. ಇದೆ ಅವತ್ತಿನಕ್ಕಿಂತ ಹೆಂಗಿದೆಯೋ ಹಂಗೆ ಇದೆ. ಅವತ್ತಿನ ಕಾಲಕ್ಕೆ ಅಂದ್ರೆ ನಾವು ಚಿಕ್ಕದಲ್ಲಿ ಬಂದಾಗ ಸುಮಾರು ಚಿಕ್ಕದ ರೋಡ್ ಇತ್ತು, ಸ್ವಲ್ಪ ಅಗಲಕಾರಣೆ ಆಗಿದೆ ಅಷ್ಟೇ ಹೊರತು ಮಿಕ್ಕಿದು ಏನು ಅಂತ ಡೆವಲಪ್ಮೆಂಟ್ ಕಾರಣ ಆಗಿ ನಾನು ನಂಬಿಲ್ಲ. ಇದೆ ಡೆವಲಪ್ಮೆಂಟ್ ಆಗಿಲ್ಲ, ಇರೋರಿಗೆ ಏನಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಸರ್, ಇಲ್ಲಿ ನೀವು ರಸ್ತೆ ಪಕ್ಕದಲ್ಲೇ ವ್ಯಾಪಾರ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಟ್ರಾಫಿಕ್ ಜಾಮು ಮತ್ತೆ
ತುಂಬಾ ಅನಾವಶ್ಯಕ ಕೃತ್ಯಗಳು ಆಕ್ಸಿಡೆಂಟ್ ಗಿಸ್ಟೆಂಟ್ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಇಲ್ಲ ಅಂತದೆಲ್ಲ ಏನ್ ನಡೀತಲ್ಲ. ಸಣ್ಣ ಮಾಮೂಲಿ ಇರುತ್ತೆ. ಟ್ರಾಫಿಕ್ ಜಾಮ್ ಆಗೋದಕ್ಕೆ ಕಾರಣ ಇಲ್ಲ. ಯಾವಾಗೋ ಒಂದ್ ಟೈಮ್ ಇದ್ರೆ ಒಂದೊಂದ್ ಟೈಮ್ ಆಗುತ್ತೆ ಅಷ್ಟೇ. ನೋಡಿ ಆರಾಮಾಗಿ ಇರುತ್ತೆ, ಆರಾಮಾಗಿ ಓಡಾಡ್ತಿರ್ತವೆ. ಯಾವುದೇ ಅಪಘಾತಗಳು ಯಾವುದೇ ಅಪಘಾತಗಳು ಸಂಭವಿಸಿಲ್ಲ ಅಂತ ದೊಡ್ಡ ದೊಡ್ಡ ಅಪಘಾತಗಳು ಯಾವ್ದು ನಡ್ದಿಲ್ಲ. ಮಾಮೂಲಿ ಸಣ್ಣ ಪುಟ ನಡೀತಾರೆ. ಸರ್ ಮತ್ತೆ ಇಲ್ಲಿ ಈಗ ದವಾಖಾನೆಗಳು ಅಂದ್ರೆ ಆಸ್ಪತ್ರೆಗಳು ಅಲ್ಲೆಲ್ಲ ಯಾವ ರೀತಿ ಚಿಕಿತ್ಸೆ ಎಲ್ಲ ನಿಮ್ಮನ್ನ ಹೋದಾಗ ಅಲ್ಲಿ ದವಾಖಾನೆಗೆ ಹೋದಾಗ ಅಲ್ಲಿನ ವೈದ್ಯಾಧಿಕಾರಿಗಳಾಗಿರ್ಬೋದು, ಅಲ್ಲಿನ ನೌಕರ ವರ್ಗದವರಾಗಿರ್ಬೋದು ನಿಮ್ಮನ್ನ ಯಾವ ರೀತಿ ಕಾಣ್ತಾರೆ ಸರ್? ಮಾಮೂಲಿ ಎಲ್ಲರಿಗೂ ಎಲ್ಲ ಪೇಷಂಟ್ಗಳು ಯಾವ ತರ ನೋಡ್ತಾರೋ ಅದೇ ತರ ನೋಡ್ತಾರೆ, ಏನ್ ತೊಂದ್ರೆ ಇಲ್ಲ. ಎಲ್ಲ ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಶಾಂತಿ ಸಹಬಾಳ್ವೆಯಿಂದ. ಓಕೆ ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಬಿಟ್ಟು ನಮ್ಮ ಹತ್ರ ಈ ತಾಲೂಕು ನ್ಯೂಸ್ಗೆ ನಿಮ್ಮ ವರದಿಯನ್ನು ಸಲ್ಲಿಸಲಿಕ್ಕೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ನಮ್ಮ ತಾಲೂಕು ನ್ಯೂಸ್ ತಂಡ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ಅಲ್ಲಿನ ಪ್ರಾಚೀನ ಕಾಲದಿಂದಲೂ ಆ ದೇವಸ್ಥಾನವನ್ನ ಅದೇ ಪುರಾತನ ಕಾಲದಿಂದಲೂ ಪೂಜಿಸ್ಕೊಂಡ್ ಬಂದಿದ್ರು, ಅದೇ ರೀತಿ ಈಗ ಪೂಜಿಸ್ಕೊಂಡ್ ಬರ್ತಾ ಇದ್ದಾರೆ ಅಂತ ಸ್ಥಳೀಯರು ನಮ್ಗೆ ವರದಿ ಸಲ್ಲಿಸಿದ್ರು. ಹಾಗೆ ಇಲ್ಲಿ ನಂಬಿಕೆ ಇದ್ದವರು ಯಾವುದೇ ರೀತಿ ನಂಬಿಕೆಯಿಂದ ಬಂದ್ಬಿಟ್ಟು ಇಲ್ಲಿ ತಮ್ಮ ಮನದಲ್ಲಿರೋ ಅರಿಕೆಯನ್ನ ಮಾಡ್ಕೊಂಡ್ರೆ ಅರಿಕೆ ಖಂಡಿತ ಈಡೇರುತ್ತೆ ಅಂತ ನಮ್ಮ ಸ್ಥಳೀಯರೆಲ್ಲ ನಮ್ಗೆ ತಿಳಿಸ್ಕೊಟ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್. ಕ್ಯಾಮ್ರಾಮನ್ ಗುರು ಜೊತೆ ನಾನು ಮನು.